ಏನಾಗಿಲ್ಲೇನ್ರಿ? ಫುಲ್ಲು ಸ್ಕ್ರ್ಯಾಪಿಗೆ ಹೋಗೋದ ಅಂತೀನಿ. ಲಾಯರಿನ ಕಾರ್ ಅಂತೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸು. ರಿಯಲ್ ಬ್ಲಡ್ ಆಗಿದೆ. ಸೊ ಅದರಲ್ಲಿ ಇದ್ದವ್ರು ಏನಾದರೂ ಎಲ್ಲಿಗೆ ಹೋದ್ರು ರೋಡಿಂದ ಇಲ್ಲಿಗೇನೆ 30 ಅಡಿ ಇದೆ. ಸೊ ಇಲ್ಲಿಂದ ಕೆರೆಗೆ ಹೋಗಿ ಹಾರು ಬಿದ್ದಿದೆ. ಬೆಂಗಳೂರಿನವರು ಅಗೇನ್ ಹೊರನಾಡಿಗೆ ಹೋಗೋರೆ. ಅವ್ರು ಕಂಪ್ಲೀಟ್ ಡ್ರಿಂಕ್ ಮಾಡಿದರು. ಒಂದು ಮಿನಿಮಮ್ ಕಾಮನ್ ಸೆನ್ಸು ಇಲ್ವಾ ಅಂತ ಅನಿಸ್ಬಿಡುತ್ತೆ. ಅಯ್ಯೋ ರಾಮ, ಇಶಿ ಈ ಥರ ಅಮ್ಮ ಏನಾಗಿಲ್ಲೇನ್ರಿ? ಈ ಥರ ಡ್ಯಾಮೇಜ್ ಆಗಿದೆ. ಓ ಮೈ ಗುಡ್ನೆಸ್. ರೋಡಿಂದನೇ ತೋರಿಸ್ಬೇಕಂತ ಯಾವ ಟರ್ನಲ್ಲಿ ಕ್ರಾಸ್ ಆಗಿ ಹಿಡಿದಿದೆ ಅಂತ. ಟರ್ನ್ ಇಲ್ಲದೆ ಇರೋ ಸ್ಟ್ರೈಟ್ ರೋಡಲ್ಲಿ ಬಿದ್ದಿದೆ ಅಂತೆ. ಅಲ್ಲ ಈ ಥರ ಆಗಿದೆಯಲ್ಲ, ಏನು ಆಗಿಲ್ವಂತ ಒಳ ಕೂತೋರಿಗೆ? ಫುಲ್ಲು ಸ್ಕ್ರ್ಯಾಪಿಗೆ ಹೋಗೋದ ಅಂತೀನಿ. ಅಲ್ಲ ಏನು ಪ್ರಯೋಜನಕ್ಕಂತೂ ಬರುತ್ತೆ ಅಂತಿಲ್ಲ. ಓ ಲೇಡೀಸ್ ಇದ್ದಾರೇನೋ ರೀ, ಇದ್ರೇನೋ ರೀ. ವಾಟರ್ ಬಾಟಲ್ ಪ್ಲಸ್ ಅಲ್ಲಿ ಹೂ ಇದೆ ನೋಡಿ. ಸನ್ ರೂಫನ್ನು ಹೊಡೆದಿದ್ದಾರಾ? ಸನ್ ರೂಫ್ ಇರೋ ಕಾರು. ಸೊ ಸನ್ ರೂಫನ್ನು ಏನು ಹೆಂಗೆ ಗೊತ್ತು? ಓ ಲಾಯರಿನ ಕಾರ್ ಅಂತೆ. ಅಲ್ಲಿ ಸಿಂಬಲ್ ಇದೆ ನೋಡಿ, ಸ್ಟಿಕ್ಕರ್ ಏನೋ ಅಂಟಿಸಿದ್ದಾರೆ. ರಾತ್ರಿ ಹೊತ್ತೇ ಬಿದ್ದಿರ್ಬೋದಾ? ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ, ಅದಕ್ಕೆ ಏನೂ ಸೌಂಡ್ ಕೇಳಲಿಲ್ಲ. ಅಗೇನು ಒಂದೇ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸು, ಇಲ್ಲ ನಿದ್ರೆಗೆ ಜಾರಿದ್ದಾರೆ. ಈ ಥರ ತೋಟದಲ್ಲಿ ಬಿದ್ದಿದ್ದಿದೆ ಫಸ್ಟ್ ಟೈಮಾ? ನಾನು ಚೂರು ಮುಂದೆ ಹೋಗಿ ಅಲ್ಲೊಂದು ಬಿದ್ದಿತ್ತಂತೆ ಕಾರು, ಅದೊಂದೇ. ಅದೊಂದು ಸ್ವಲ್ಪ ಸ್ಟ್ರೈಟಾಗಿ ಅದು ಜಾರಿತ್ತಷ್ಟೇ ಅಲ್ಲ, ಸ್ವಲ್ಪ ಕೆಳಗೆ ಕೂತಿತ್ತು. ಇದು ಕಂಪ್ಲೀಟ್ ಪಲ್ಟಿ. ಇದೇ ಫಸ್ಟ್ ಟೈಮ್ ಈ ಥರ. ಏನಿಲ್ಲ ಆಯಿತಾ, ಫುಲ್ಲು ನಜ್ಜುಗುಜ್ಜಾಗಿದೆ. ಓಕೆ, ಅವಾಗ ಏನು ಕಂಟಿನ್ಯೂ ಮಾಡೋದನ್ನೆಲ್ಲ ಗೊತ್ತಿಲ್ಲ. ಸನ್ ರೂಫಿಂದ ಹೊರಗೆ ಬಂದಿದ್ದಾರೆ. ಅದು ಹೊರಗೆ ಬಂದಿದ್ದಾರಾ, ಹೋಗಿತ್ತೋ ಹಾಗೆ ಹತ್ಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ. ಮೇ ಬಿ ಲೇಡೀಸು ಇದ್ದರು. ಹೂ ಎಲ್ಲ ಇದೆ, ಅಥವಾ ದೇವ್ರಿಗೆ ಹಾಕಿದ್ದು. ಸೂಟ್ ಕೇಸ್ ಎಲ್ಲ ಇದೆ, ವಾಟರ್ ಬಾಟಲ್ಸ್ ಇದೆ, ಬ್ಲ್ಯಾಂಕೆಟ್ ಇದೆ. ಅದೇ ಫ್ಯಾಮಿಲಿನೇ ಇರ್ಬೋದು. ಓ ರಿಯಲ್ ಬ್ಲಡ್ ಆಗಿದೆ, ಕಲೆ ಇದೆ. ಫೋರ್ಡ್ ಕಂಪ್ನಿ ಆಗಿರೋದ್ರಿಂದ ಸ್ವಲ್ಪ ಉಳಿದಿದೆಯಂತೆ, ಇಲ್ಲಾಂದರೆ ಏನೂ ಉಳಿತಿರ್ಲಿಲ್ಲಂತೆ ಬಿದ್ದಿದ್ದು ಹೊಡೆತಕ್ಕೆ. ಎಷ್ಟಿರ್ಬೋದು ಈ ಕಾರಿಗೆ? ಅಪ್ರಾಕ್ಸಿಮೇಟ್ಲಿ 15 to 20 ಲಕ್ಷದ ಕಾರು. ಎಸ್, ನಿಮಗೆ ಗೊತ್ತಿರೋ ಹಾಗೆ ಮನೆ ಮುಂದೆ ಆಕ್ಸಿಡೆಂಟ್ ಆಗಿ ಇನ್ನೂ 1 ತಿಂಗಳು ಕಳೆದಿದೆಯೋ ಇಲ್ಲೋ ಗೊತ್ತಿಲ್ಲ. ಮತ್ತೊಂದು ಆಕ್ಸಿಡೆಂಟ್, ಅದು ನಮ್ಮ ಜಾಗದಲ್ಲೇ, ನಮ್ಮ ತೋಟದಲ್ಲಿ. ಸೊ ಮನೆಗೂ ತೋಟಕ್ಕೂ ಸ್ವಲ್ಪ ಅಂತರ ಇರೋದ್ರಿಂದ ಬಿದ್ದಿದ್ದ ಸೌಂಡ್ ಏನೂ ಗೊತ್ತಾಗಿಲ್ಲ ನಮಗೆ. ಬೆಳಿಗ್ಗೆ ಯಾರೋ ಒಬ್ರು ನಿಮ್ಮ ತೋಟದಲ್ಲಿ ಕಾರ್ ಬಿದ್ದಿದೆ ಅಂತ ಹೇಳಿದ್ಮೇಲೆ ಗೊತ್ತಾಗಿದ್ದು ಪ್ರದೀಪ್ಗೆ. ಮರ ಮುರಿದು ಬಿದ್ದಿದೆ ಅಲ್ಲ, ಕಾಯಾಗಿರೋದು. ಅಡಿಕೆ ಮರ ಬಿದ್ದಿದ್ದು ಹೊಡೆತಕ್ಕೆ ಕಾಫಿ ಎಂಕ್ಲು ಕೂಡ ಮುರಿದೋಗಿದೆ. ಪ್ರದೀಪಿಗೆ ಹೇಳೇ ಸಾಕಾಯ್ತು. ನೋಡಿ ಯಾವ ಥರ ಆಗಿದೆ. ಇದಂತೂ ಗೆದ್ಲು ಹಿಡ್ದಂಗಾಗಿದೆ. ಎಷ್ಟು ವರ್ಷದಿಂದ ಇಲ್ಲೇ ಬಿದ್ದಿದೆ ಅನ್ನೋರಂಗೆ ಅಲ್ಲ. ಮಣ್ಣು ಉಜ್ಕೊಂಬಂದಿತ್ತು, ತಲೆ ಸ್ನಾನ ಮಾಡಿ ಬಂದಿದ್ದು ಅಷ್ಟೇ. ನೋಡಿ ಬೆಚ್ಚ ಬಿದ್ದರೆ ಕಷ್ಟ. ಹೌದು, ಆ್ಯಕ್ಚುಲಿ ಮರಗಸಿ ಅಂತ ಮೊನ್ನೆ ಇಲ್ಲೇ ಕೆಲಸ ಮಾಡ್ತಾಯಿದ್ರು ಆಯಿತಾ. ಬಟ್ ಇವ್ರು ಬಿದ್ದಿದ್ದು ಎಷ್ಟೊತ್ತಿಗೆ? ಬೆಳಗಿನ ಜಾವ ಇರ್ಬೋದು. ಏನು ಜನರು, ಅದು ಎಂಥ ನಿದ್ರೇನು. ಬೆಂಗಳೂರಿಂದ ಇದು ಕಾರು? ರಿಜಿಸ್ಟ್ರೇಷನ್ ಬೆಂಗಳೂರಿಂದಂತೆ. ಯಾವ ಊರಿಂದು ಗೊತ್ತಿಲ್ಲ. ಮರಗಸಿ ಮಾಡಿ ಎಲ್ಲ ಅಲ್ಲ, ಸೌದೆ ಮಾಡಿಟ್ಟೋಗಿದ್ದು ಇದೇ ಜಾಗದಲ್ಲಿ. ಹೋಗಿತ್ತು, ಮುಂದೆ ಹೋಗಿದ್ದಾರೆ. ಮರಗಸಿ ಆಗ್ತಾಯಿದೆ ನಮ್ಮ ತೋಟದಲ್ಲಿ. ಮರಗಸಿ ಅಂದರೆ ಏನು ಹೇಳ್ತೀರಾ? ಮರಕ್ಕೆ ಗೆಲ್ಲುಗಳಿಂದ ಕಡಿಯೋದು, ನೆರಳಾಗುತ್ತೆ ಅಂತ ಅಲ್ವಾ? ರೋಡ್ ಮೇಲೆ ಹೋಗ್ತಾ ಹುಷಾರಿ ಅಂತ ಹೇಳೋದು ಬಿಟ್ಕೊಂಡು ಈಗ ತೋಟ ಕೆಲಸಕ್ಕೆ ಬಂದರೆ ಹುಷಾರಿ ಅಂತ ಹೇಳಂಗೆ ಆಗ್ತಾಯಿದೆ. ತೋಟದಲ್ಲಿ ಕೆಲಸ ಮಾಡೋಕ್ಕೂ ಹೆದರಿಕೆ ಹಂಗೆ ಮಾಡ್ತಿದ್ದಾರೆ ಈಗಿನ ಜನರು. 23ನೇ ತಾರೀಕು ಶನಿವಾರ ಮುಂಜಾನೆ ನಮ್ಮ ಮನೆ ತೋಟಕ್ಕೆ ಕಾರ್ ಪಲ್ಟಿ ಹೊಡೀತು. ತುಂಬಾ ನಜ್ಗುಜ್ಜಾಗಿತ್ತು, ಅದನ್ನೆಲ್ಲ ತೋರಿಸ್ದೆ ನಾನು. ಸೊ ಅದರಲ್ಲಿ ಇದ್ದವ್ರು ಏನಾದರೂ ಎಲ್ಲಿಗೆ ಹೋದರೂ ಏನೂ ಇನ್ಫಾರ್ಮೇಷನ್ ಗೊತ್ತಿಲ್ಲ ನಮಗೆ. ಸೊ ನಮ್ಮ ಮನೆ ತೋಟಕ್ಕೆ ಬಿದ್ದಿದ್ದರಿಂದ ಅಡಿಕೆ ಮರ, ಎಷ್ಟು ಕಾಫಿ ಗಿಡಗಳೆಲ್ಲ ಹಾಳಾಗಿದೆ. ಸೊ ಸಂಜೆ ತನಕ ಕಾದ್ವಿ ನಾವು, ಏನಾದ್ರು ಕ್ರೇನ್ ಏನಾರು ಬಂದು ಕಾರನ್ನು ಎತ್ತೋದೆಲ್ಲ ಆಗುತ್ತಾ ಅಂತ. ಬಟ್ ನಿನ್ನೆ ಏನೂ ಆಗಿಲ್ಲ. ಆ್ಯಂಡ್ ಇವತ್ತು ಬೆಳಿಗ್ಗೆ ನಾವು ಹೇಳೋಕ್ಕಿಂತ ಮುಂಚೆನೇ ಕ್ರೇನ್ ಬಂದೋ ಏನು ಬಂದೋ ಗೊತ್ತಿಲ್ಲ, ಕಾರನ್ನು ಎತ್ತಿ ತಗೊಂಡು ಹೋಗಾಗಿದೆ. ಸೊ ಅದು ಯಾವ ಥರ ಆಗಿದೆ, ಎತ್ತಷ್ಟೊತ್ತಿಗೆ ಅಲ್ಲಿಂದ ಎಷ್ಟು ಹಾಳಾಗಿದೆ ನಮ್ಮ ತೋಟದಲ್ಲಿ ಎಲ್ಲ ನೋಡೋಣ ಅಂತ ಅನ್ನಿಸ್ತು. ಸೊ ಬರ್ತಾಯಿದ್ದೀನಿ, ತೋರಿಸ್ತೀನಿ. ಎಸ್, ನೆನ್ನೆ ಇದೇ ಸ್ಪಾಟಲ್ಲಿ ಕಾರ್ ಬಿದ್ದಿದ್ದು. ಎತ್ತೋಷ್ಟೊತ್ತಿಗೆ ಕಾಫಿ ಗಿಡ ಒಂದು ಹಾಳಾಗಿದೆ. ಎಷ್ಟು ಫಾಸ್ಟಾಗಿ ಬಂದಿದೆ ಕಾರು ಅಂದರೆ, ಆ ಬೇಲಿಗೆ ಹಾಕಿದ ಕಲ್ಲು ಕಂಬ ಇಲ್ಲಿ ಕೆರೆಗೆ ಬಂದು ಬಿದ್ದಿದೆ. 40 ಅಡಿ ಆಳ ಅಂತೆ. ಸೊ ಇಲ್ಲಿಗೆ ಬಂದು ಬಿದ್ದಿದೆ. ರೋಡಿಂದ ಇಲ್ಲಿಗೇನೆ 30 ಅಡಿ ಇದೆ. ಸೊ ಇಲ್ಲಿಂದ ಕೆರೆಗೆ ಹೋಗಿ ಹಾರು ಬಿದ್ದಿದೆ ಆ ಕಲ್ಲು. ಅಂದರೆ ಆಲ್ಮೋಸ್ಟ್ 40 ಅಡಿ. ಕಾರಿನ ಸ್ಪೇರ್ ಪಾರ್ಟ್ಸ್ ಎಲ್ಲ ಬಿದ್ದಿದೆ ಇಲ್ಲಿ.
ಫೈನಲಿ ಬಂದು ಕಾರ್ನ ತೊಗೊಂಡು ಹೋಗಿದ್ದಾರೆ. ಲಾಸ್ಟ್ ಟೈಮ್ ಮೈಸೂರಿನವರು ಹೊರನಾಡಿಗೆ ಹೋಗೋರು ಆ್ಯಂಡ್ ಈ ಸರಿ ಬೆಂಗಳೂರಿನವರು ಅಗೇನ್ ಹೊರನಾಡಿಗೆ ಹೋಗೋರೆ. ಅದೇನಂತ ಗೊತ್ತಿಲ್ಲ, ಮೇ ಬಿ ಡ್ರಿಂಕ್ ಆ್ಯಂಡ್ ಡ್ರೈವೋ ಅಥವಾ ನಿದ್ರೆ ಬಂತು ಅಂತನೋ ಅಥವಾ ಓವರ್ ಸ್ಪೀಡ್ ಇದ್ರೋ, ರೀಸನ್ ಏನು ಅಂತ ಗೊತ್ತಿಲ್ಲ. ಇಷ್ಟು ಕೆಟ್ಟದಾಗ ಆಕ್ಸಿಡೆಂಟ್ ಆದರೂ ಕೂಡ ಯಾರಿಗೂ ಏನೂ ಆಗಿಲ್ಲ, ಪ್ರಾಣಹಾನಿ ಆಗಿಲ್ಲ ಅಂತ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ಅದು ಖುಷಿ ವಿಷಯ ಒಂದು ಕಡೆ. ಆದರೆ ಅಗೇನ್ ನಮ್ಮನೆ ತೋಟ ಅಥವಾ ನಮ್ಮ ಜಾಗಕ್ಕೆ ಬಂದು ಕಾರ್ ಬಿದ್ದಿದೆ ಅನ್ನೋದು ಬೇಜಾರಿನ ವಿಷಯ. ಅದ್ರ ಜೊತೆಗೆ ಲಾಸ್ಟ್ ಟೈಮ್ ಆದಾಗ ಅಷ್ಟೇನೂ ಪ್ರಾಬ್ಲಮ್ ಆಗಿರಲಿಲ್ಲ, ಬಟ್ ಈ ಸರಿ ತೋಟಕ್ಕೆ ಬಂದು ಬಿದ್ದಿದ್ದರಿಂದ ಒಂದು ಅಡಿಕೆ ಮರ, 7ರಿಂದ 8 ಕಾಫಿ ಗಿಡಗಳೆಲ್ಲ ಹಾಳಾಗಿದೆ. ಸೊ ಅದು ಒಂದು ಸಣ್ಣ ಲಾಸೇ ನಮಗೆ. ಜೊತೆಗೆ ಇನ್ನೊಂದು ಬೇಜಾರಿನ ವಿಷಯ ಏನಪ್ಪ ಅಂದರೆ, ನಮ್ಮ ಲೋಕಲ್ ಸುದ್ದಿ ವಾಹಿನಿ ಅಂತ ಏನಿದೆ ಅದರಲ್ಲಿ ಹೇಳಿದ್ದಾರೆ ಪ್ರವಾಸಿಗರಿಗೆ ಕಷ್ಟ ಆಗ್ತಾಯಿದೆ, ರೋಡ್ ಸಣ್ಣ ಇದೆ, ಸೊ ಸರ್ಕಾರ ಇದ್ರ ಎಚ್ಚೆತ್ಕೊಳ್ಬೇಕು ಅಂತ ಬರೆದಿದ್ದಾರೆ. ಬಟ್ ರೀಸನ್ನು ರೋಡ್ ಅಲ್ಲ ಆ್ಯಕ್ಚುಲಿ, ಆಯಿತಾ, ನಾನು ತೋರಿಸ್ತೀನಿ. ಯಾವುದೇ ಒಂದು ಲೋಕಲ್ ಲೈಟ್ಸ್ ಏನು ತಿರುಗ್ತಾ ಇದ್ದಾರೆ ಯಾರಿಗೂ ಕೂಡ ಈ ಥರ ಪ್ರಾಬ್ಲಮ್ ಆಗಿಲ್ಲ. ಹೊರಗಿನಿಂದ ಬಂದವರಿಗೆ ಮಾತ್ರ ಯಾಕೆ ಈ ಥರ ಆಗುತ್ತೆ ಅಂತ ನೀವೇ ಕ್ವಶನ್ ಮಾಡ್ಕೋಬೋದು. ಡ್ರೈವರಿನ ಕೇರ್ಲೆಸ್ನೆಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಹಿಂದೆ ಕೂಡ ಒಂದು ಕೇಸ್ ಆಗಿದೆ. ನಮ್ಮ ಮನೆ ಮುಂದೆ ಅದೇ ಜಾಗದಲ್ಲಿ ಲಾಸ್ಟ್ ಟೈಮ್ ಆಯ್ತಲ್ಲ, ಅದೇ ಜಾಗದಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಅವ್ರದ್ದು ಕಾರ್ ಪಲ್ಟಿ ಹೊಡೆದಿತ್ತು ಆ್ಯಂಡ್ ಅದು ಅರ್ಧ ರಾತ್ರಿ. ಸೊ ನಾವು ಹೋಗಿ ಅಲ್ಲಿ ಮನೆ ಹತ್ರ ಆಗಿರೋದ್ರಿಂದ ನಮಗೆ ಸೌಂಡ್ ಕೇಳಿಸ್ತು, ನಾವು ಹೋದ್ವಿ ಆ್ಯಂಡ್ ಅವರಿಗೆಲ್ಲ ಹೇಳೋಷ್ಟೊತ್ತಿಗೆ ಅವ್ರು ಕಂಪ್ಲೀಟ್ ಡ್ರಿಂಕ್ ಮಾಡಿದರು. ಸೊ ಅವರು ಎಷ್ಟು ಡ್ರಿಂಕ್ ಮಾಡಿದರು ಅಂದರೆ ಅವ್ರಿಗೆ ನಿಲ್ಲ ಕೂಡ ಆಗ್ತಿರಲಿಲ್ಲ. ಸೊ ಮಧ್ಯರಾತ್ರಿ ಆಗಿರೋದ್ರಿಂದ ನಾವು ನಮ್ಮ ಮನೆ ಕರ್ಕೊಂಡು ಬಂದು ಅಲ್ಲಿ ಹಾಲಲ್ಲಿ ಮಲಗಿಸೋ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಬೇಜಾರು ಏನಪ್ಪ ಅಂತ ಅಂದರೆ, ಬೆಳಿಗ್ಗೆ ಹೋಗೋಷ್ಟೊತ್ತಿಗೆ ಒಂದು ಮಾತು ಕೂಡ ಹೇಳಲಿಲ್ಲ, ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ. ಬಿಕಾಸ್ ಸಿಟಿ ಸೈಡಲ್ಲಿ ಮನೆ ಒಳ ಕರೆಯೋದಿರಲಿ, ಬಾಗಿಲೇ ತೆಗಿಲ್ಲ ಅಂಥದ್ರಲ್ಲಿ ನಾವು ಅವ್ರನ್ನ ಕಾರೊಳಗೆ ಸಿಕ್ಕಾಕೊಂಡಿದ್ರು, ಅವ್ರನ್ನ ಹೊರಗೆ ತೆಗೆದು ಪ್ರದೀಪು ಮನೆ ಕರ್ಕೊಂಬಂದು ಮಲಗಿಸೋ ವ್ಯವಸ್ಥೆ ಮಾಡಿ ಬೆಳಿಗ್ಗೆ ಒಂದು 5-6 ಗಂಟೆ ಅಷ್ಟೊತ್ತಿಗೆ ನಾವು ಹೇಳೋಕ್ಕಿಂತ ಮುಂಚೆನೇ ಹೊರಟೋಗ್ಬಿಟ್ಟಿದ್ರು. ಆ್ಯಂಡ್ ಇವತ್ತು ನೋಡಿ ಅದೇ ಕೇಸು. ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕಾರು ಕೇಳ್ಬೋದಿತ್ತು, ನಿಮ್ಮ ಮನೆ ತೋಟನ ಏನು ಎತ್ತ ಯಾರು ಕೂಡ ವಿಚಾರಿಸಲಿಲ್ಲ, ಏನಾಗಿದೆ ಅಂತಲೂ ನೋಡಿಲ್ಲ, ಕಾರ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಸೌಜನ್ಯ ಸಾಯಲಿ, ಒಂದು ಮಿನಿಮಮ್ ಕಾಮನ್ ಸೆನ್ಸು ಇಲ್ವಾ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಮಗೂ ಅನಿಸುತ್ತೆ, ಪಾಪ ಬಿದ್ದಿದ್ದಾರೆ, ಪೆಟ್ಟಾಗಿರ್ಬೋದು, ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ. ಸೊ ನಮಗೆ ಈ ಥರ ಭಾವನೆ ಇದ್ದಾಗ ಅವರಿಗೂ ಕೂಡ ಇರಬೇಕಾಗುತ್ತೆ ಅಲ್ವಾ. ಯಾವುದೋ ಮನೆ ತೋಟದೊಳಗೆ ನುಗ್ಗಿ ಎಷ್ಟು ಹಾಳಾಯ್ತೇನೋ, ಅವ್ರಿಗೇನು ಪ್ರಾಬ್ಲಮ್ ಆಯ್ತೇನೋ ಅಂತ ಅಟ್ಲೀಸ್ಟ್ ಒಂದು ಸಣ್ಣದಾಗಿ ವಿಚಾರಿಸಿದ್ರೆ ಅದು ನಮಗೆ ಕೊಡುವಂತಹ ಒಂದು ಸಣ್ಣ ರೆಸ್ಪೆಕ್ಟ್ ಆಗ್ತಿತ್ತು. ಬಿಕಾಸ್ ಅವ್ರು ಇಷ್ಟೆಲ್ಲ ಹಾಳು ಮಾಡಿಸಿ ತಿರುಗಿ ನೋಡದೆ ಹೋಗೋಕ್ಕೆ ಇದೇನು ಕಾಡಲ್ಲ, ನಮ್ಮ ಜಾಗ. ಆ್ಯಂಡ್ ಈಗ ನೀವು ನೋಡ್ತಿರ್ಬೋದು ರೋಡ್ ಎಷ್ಟು ಅಗಲ ಇದೆ ಅಂತ. ಆ್ಯಂಡ್ ಸ್ಟ್ರೈಟ್ ರೋಡೇ, ಯಾವುದೇ ರೀತಿ ಕರ್ವ್ ಇಲ್ಲ. ಇಂಥ ಜಾಗದಲ್ಲಿ ನಮ್ಮ ತೋಟಕ್ಕೆ ಬಂದು ನುಗ್ಗಿದ್ದಾರೆ ಅಂದರೆ ನೀವೇ ಗೆಸ್ ಮಾಡಿ ರೀಸನ್ ಏನಿರ್ಬೋದು ಅಂತ. ಆ್ಯಕ್ಚುಲಿ ರೋಡ್ ತೋರ್ಸೋಕ್ಕಂತಲೇ ಬಂದೆ, ರೋಡ್ ಪ್ರಾಬ್ಲಮ್ಮು ಅಂತ ಹೇಳೋರಿಗೆ. ರೋಡ್ ಎಷ್ಟು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಮ್ಮ ಮನೆ ತೋಟಕ್ಕೆ ಹಾಕಿದ ಬೇಲಿ. ಇದಿಷ್ಟು ಜಾಗ ಗುದ್ದಿ ಕೆಳಗೆ ಇಳಿದೋಗಿದೆ. ಇಲ್ಲಿ ತಂತಿ ಬೇಲಿ ಕೂಡ ಇದೆ ನೋಡಿ, ತಂತಿ ಬೇಲಿ. ಇಲ್ಲಿಂದ ಅಷ್ಟು ಜಾಗನೂ ಹೊಡೆದು ಕೆಳಗೆ ಬಿದ್ದಿರೋದು. ಅವೆಷ್ಟು ಬೇಲಿನೂ ಇಲ್ಲ. ಈಗ ಅದನ್ನು ರಿಪೇರ್ ಮಾಡಬೇಕು ಮತ್ತೆ. ಆ್ಯಕ್ಚುಲಿ ನಾನು ಲೋಕಲ್ ನ್ಯೂಸ್ ಓದಿ ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ಅವ್ರು ಬರೆದಿದ್ರು ಪ್ರವಾಸಿಗರಿಗೆ ಕಷ್ಟ ಆಗ್ತಿದೆ ಅಂತ, ಬಟ್ ಆ್ಯಕ್ಚುಲಾಗಿ ಕಷ್ಟ ಆಗ್ತಿರೋದು ಮಲೆನಾಡಿಗರಿಗೆ. ಆ್ಯಂಡ್ ಎಲ್ಲರೂ ಅಂತ ಹೇಳಲ್ಲ, ಬೇರೆ ಊರಿಂದ ಬರುವಂತಹ ಕೆಲವರು ಎಷ್ಟು ಓವರ್ ಸ್ಪೀಡಲ್ಲಿ ಇರ್ತಾರೆ ಆ್ಯಂಡ್ ಆಲ್ಸೋ ರಾಂಗ್ ಸೈಡಲ್ಲಿ ಬರ್ತಿರ್ತಾರೆ ಅಂತ ನಮಗೆ ಮಾತ್ರ ಗೊತ್ತು. ಬಿಕಾಸ್ ಇದೇ ಥರ ಒಂದು 12 ವರ್ಷದ ಹಿಂದೆ ಇರ್ಬೋದು, ಹಳ್ವಳ್ಳಿ ಅನ್ನೋ ಒಂದು ಪ್ಲೇಸಲ್ಲಿ ಬೈಕಲ್ಲಿ ಹೋಗ್ತಿರೋರಿಗೆ ಕುಟ್ಟಿ ಅವರು ಸ್ಪಾಟ್ ಡೆತ್ತು ಆ್ಯಕ್ಚುಲಿ. ಆ್ಯಂಡ್ ಅವ್ರಿಗೆ ಏನಾಗಿದೆ ಅಂತಲೂ ತಿರುಗು ನೋಡದೆ ಹೋಗ್ಬಿಟ್ಟಿದ್ದಾರೆ. ಅವರನ್ನು ಕೊಟ್ಟಿಗೆಹಾರದಲ್ಲಿ ಪೊಲೀಸರು ಹಿಡಿದ್ರು. ಸೊ ಬೇರೆ ಊರಿಂದ ನಮ್ಮ ಮಲೆನಾಡಿಗೆ ಬರ್ತಿರೋರಿಗೆ ಹೇಳೋದಿಷ್ಟೇ, ಇದು ನಿಮ್ಮ ಊರಿನ ರೋಡ್ ಅಲ್ಲ, ಮಲೆನಾಡ್ ರೋಡ್ಸ್ ತುಂಬಾ ತಿರುವುಗಳಿರುವಂತಹ ರೋಡ್ಸ್. ಸೊ ಸ್ಟ್ರೈಟ್ ಆಗಿ ನಿಮ್ಮ ಊರಲ್ಲಿ ಬಂದಂಗೆ ಬಂದ್ಬಿಟ್ರೆ, ಇದೇ ತರ ಯಾರ್ದೋ ಮನೆಗೆ ಅಥವಾ ತೋಟಕ್ಕೆ ನುಗ್ಗಿ ಒಂದಷ್ಟು ಹಾಳು ಮಾಡಿಸೋದ್ರ ಜೊತೆಗೆ ಗ್ರಹಚಾರ ಕೆಟ್ಟಿದ್ರೆ ನೀವು ಪ್ರೀತಿಸೋ ಜೀವಗಳ ಬೆಲೆ ಕೂಡ ತೆರಬೇಕಾಗುತ್ತೆ. ಸೊ ಪ್ಲೀಸ್ ಬಿ ಕೇರ್ಫುಲ್ ಅಂಡ್ ಆಲ್ಸೋ ಪ್ಲೀಸ್ ಅವಾಯ್ಡ್ ಡ್ರೈವಿಂಗ್ ಎಟ್ ನೈಟ್. ಸೊ ದೂರದ ಊರಿಂದ ಬರ್ತಿದ್ದೀರಾ ಅಂದ್ರೆ ಸಾಧ್ಯವಾದಷ್ಟು ಬೆಳಗಿನ ಹೊರಡೋದಕ್ಕೆ ಟ್ರೈ ಮಾಡಿ. ಫೈನಲಿ ನಾನು ಈ ವ್ಲಾಗ್ ಮಾಡಿದ ಉದ್ದೇಶನೇ ಅಷ್ಟೇ. ಇನ್ನಾದ್ರೂ ನಮ್ಮ ಮಲೆನಾಡಿಗೆ ಬರೋರು ಸ್ವಲ್ಪ ಅಲರ್ಟ್ ಆಗಿರಿ, ಕೇರ್ಫುಲ್ ಆಗಿ ಡ್ರೈವ್ ಮಾಡಿ. ಹಾಗಂತ ನಮಗೆ ಕಷ್ಟ ಆಗುತ್ತೆ ಅಂತ ಅಲ್ಲ, ಅಕಸ್ಮಾತ್ ನಿಮ್ ಗ್ರಹಚಾರ ಕೆಟ್ಟಿದ್ರೆ ಆ ವಿಧಿ ಕೂಡ ನಿಮಗೆ ಕೈ ಹಿಡಿಯೋದಿಲ್ಲ. ಸಣ್ಣ ಆಕ್ಸಿಡೆಂಟ್ಗೂ ಕೂಡ ನೀವು ದೊಡ್ಡದಾಗಿ ಬೆಲೆ ಕಟ್ಟಬೇಕಾಗಿ ಬರ್ಬೋದು. ಸೊ ಪ್ಲೀಸ್ ಬಿ ಕೇರ್ಫುಲ್ ಆ್ಯಂಡ್ ಈ ವ್ಲಾಗ್ನ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ, ಮಲೆನಾಡಿಗೆ ಬರೋರಿಗೆ ಎಲ್ಲರಿಗೂ ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಫಲಗೊಳಿಸಿ. ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆಗಿದ್ದ ಜಾಗ ಇದು. ಎಲ್ಲ ಅದೇ ಥರ ಬಿದ್ದಿದೆ, ಏನು ಕೂಡ ರಿಪೇರ್ ಆಗಿಲ್ಲ. ಕಾರಿನ ಸ್ಪೇರ್ ಪಾರ್ಟ್ಸ್ ಕೂಡ ಇನ್ನೂ ಅಲ್ಲೇ ಇದೆ.